ನಾಡಿನ ಸಮಸ್ತ ಮಹಾಜನತೆಗೆ ಸ್ವತಂತ್ರ ದಿನಾಚರಣೆಯ ಆರ್ಥಿಕ ಶುಭಾಶಯಗಳು. ನಾನು ಉಮೇಶ್ ಮಲ್ಗೆ ಅಂತ ಹೇಳ್ಬಿಟ್ಟು ಕಳೆದ ಒಂದು ಅಥವಾ 2 ದಿವಸದಿಂದ ಒಂದು ವಿಡಿಯೋ ಮಾಡಿದ್ದೆ. ಆ ವಿಡಿಯೋದಲ್ಲಿ ನನಗೆ ಆಗಿರುವ ಅನ್ಯಾಯದ ಬಗ್ಗೆ ಮತ್ತು ನನಗೆ ಉದ್ದೇಶಪೂರ್ವಕವಾಗಿ IEC ಹುದ್ದೆಯಿಂದ ವಜಾಗೊಳಿಸಿದ ಬಗ್ಗೆ ನಾನು ಮಾತಾಡಿದ್ದೆ. ಮುಂದಿನ ದಿನಗಳಲ್ಲಿ ಸಂಕ್ಷಿಪ್ತವಾಗಿ ಪ್ರತಿಯೊಂದು ವಿಡಿಯೋಗಳನ್ನು ನಾನು ಖಂಡಿತವಾಗಿ ವಿಡಿಯೋಗಳನ್ನು ಮಾಡ್ತೀನಿ. ಅದರಲ್ಲಿ ಯಾವುದೇ ಅಭ್ಯಂತರ ಇಲ್ಲ. ಯಾಕಂದರೆ ಅದಕ್ಕಿಂತ ಮುಂಚಿತವಾಗಿ ಇವತ್ತು ನಾನು ವಿಡಿಯೋ ಮಾಡೋ ಉದ್ದೇಶ ಏನಪ್ಪ ಅಂದರೆ, ನಿನ್ನೆ ಅಂದರೆ ದಿನಾಂಕ 14/8/2026 ನನ್ನ ಜೊತೆ ನಡೆದಿರುವ ಒಂದು ನೈಜ ಘಟನೆ. ಇದು ನೈಜ ಘಟನೆ. ನಾನು ಒಬ್ಬನೇ, ನನ್ನ ಜೊತೆ ವಿಡಿಯೋ ಮಾಡಲು ಯಾರೂ ಇಲ್ಲದಂಥ ಪರಿಸ್ಥಿತಿ. ನಾನು ಒಬ್ಬನೇ ಹೋಗಿದ್ದೆ. ಎಲ್ಲಿಗಪ್ಪ ಅಂದರೆ ನಮ್ಮ ಬೀದರ್ ಜಿಲ್ಲೆಯ ಹುಮ್ನಾಬಾದ್ ತಾಲೂಕು ಪಂಚಾಯತ್ ಕಚೇರಿಗೆ. ಯಾವ ಕಾರಣಕ್ಕೆ ಹೋಗಿದ್ದೀನಪ್ಪ ಅಂದರೆ, ಇವತ್ತು ನಾನು ನಿನ್ನೆ ಹೋಗಿರೋ ಕಾರಣ ಏನಪ್ಪ ಅಂದರೆ, ನಾನು ಒಂದು ಮನವಿ ಪತ್ರ ಕೊಡೋಕೆ ಹೋಗ್ತೀನಿ. ಒಂದು ಲೆಟರನ್ನು ಕೊಡೋಕ್ಕೆ ನಾನು ಅಲ್ಲಿಗೆ UO ಮೇಡಮ್ ಇದು ತಾಲೂಕು ಪಂಚಾಯತ್ ಕಚೇರಿಗೆ ಹೋಗ್ತೀನಿ. ನಾನು ಹೋದ ಕ್ಷಣದಲ್ಲಿ ಅಲ್ಲಿ ಯಾವ ರೀತಿ ನಡೆಯುತ್ತಪ್ಪ ಅಂದರೆ, ತಾವು ನನ್ನ ಪಕ್ಕಕ್ಕೆ ವಿಡಿಯೋ ಬರ್ತಾ ಇದೆ, ಆ ವಿಡಿಯೋದಲ್ಲಿ ತಾವು ನೋಡ್ಬೋದು. ಜಸ್ಟ್ ಒಂದು ಮನವಿ ಪತ್ರ ಕೊಡೋಕೆ ಹೋದರೆ ಅಲ್ಲಿ ತೊಕ್ಮಲ್ಲ ಅಂತ ನನಗೂ ಗೊತ್ತಿದೆ. ಮನವಿ ಪತ್ರ ಮಾನ್ಯ UO ಮೇಡಮ್ ಅವರು ಸ್ಪಷ್ಟವಾಗಿ ನಿರಾಕರಿಸಿದ್ದಾರೆ. ಉಮೇಶ್ ಮಲ್ಗಿ ಅವರು ಯಾವುದೇ ಪತ್ರವನ್ನು ತಾವು ತೊಗೋಬಾರ್ದು ಅಂತ ಅವರು ಸಿಬ್ಬಂದಿಗಳನ್ನ ಆದೇಶ ಮಾಡಿಟ್ಟಿರ್ತಾರೆ ಅಥವಾ ಹೇಳಿಕೆ ಮಾಡಿರ್ತಾರೆ. ಯಾಕಂದರೆ ನಾನು ಈ ಬಗ್ಗೆ ದಿನಾಂಕ 12/11/2025 ಮಾನ್ಯ ಜಿಲ್ಲಾ ಪಂಚಾಯತ್ನ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಬೀದರ್ ಅವರಿಗೆ ನಾನು ಪತ್ರ ಬರೆದಿರ್ತೇನೆ. ಏನಪ್ಪಾ ಅಂದರೆ, ನಾನು ಖುದ್ದಾಗಿ ಕೊಟ್ಟಿರೋ ಪತ್ರ. ತಾವು ನೋಡ್ಬೋದು, ಇಲ್ಲಿ ಇನ್ಸಲ್ ಕಾಣ್ತಾ ಇದೆ. ನಾನು ಖುದ್ದಾಗಿ ಬೀದರ್ ಕಚೇರಿಗೆ ಹೋಗಿ ನನ್ನ ಯಾವ ಪತ್ರವನ್ನು ಕೊಟ್ಟಿರುವಂಥದ್ದು. ಸೊ ನಂಗೆ ಗೊತ್ತಿತ್ತು ಇವ್ರು ತೊಗೊಂಬಲ್ಲ ಅಂತ ಹೇಳ್ಬಿಟ್ಟು. ಆದರೂ ಕೂಡ ಪ್ರತಿ ತಿಂಗಳು ಬೀದರ್ ಹೋಗಿ ಕೊಡೋಕೆ ನಂಗೆ ಕಷ್ಟ ಆಗ್ತಾ ಇತ್ತು. ಸೊ ಹಾಗಾಗಿ ನಾನು ಇವತ್ತು ಏನಾಗುತ್ತೋ ನೋಡೋಣ ಅಂತ ಹೋದೆ. ಅಲ್ಲಿ ಯಾವುದೇ ಅಧಿಕಾರಿಗಳನ್ನ ಅವಚ್ಯ ಶಬ್ದ ಅಥವಾ ನಿಂದನೆ ಮತ್ತೊಂದು ಯಾವುದೂ ಕೂಡ ಮಾಡಿರುವುದಿಲ್ಲ. ಸಂಪೂರ್ಣವಾದ ವಿಡಿಯೋವನ್ನು ಕೂಡ ನನ್ನ ಹತ್ರ ಇದೆ, ಅದನ್ನು ಬಿಡ್ತಾನೆ ಬೇಕಾದ್ರೆ. ಆದರೆ ಒಂದು ಪತ್ರವನ್ನು ನಾನು ಕೊಡಕ್ಕೆ ಹೋದರೆ, ಒಂದು ಮನವಿ ಪತ್ರವನ್ನು ಕೊಡಕ್ಕೆ ಹೋದರೆ, ನನ್ನ ಮೇಲೆ ಹುಮ್ನಾಬಾದ್ ತಾಲೂಕು ಪಂಚಾಯತ್ನ UO ಅವರು ಯಾವ ರೀತಿಯಾಗಿ ಸುಳ್ಳು ಕಥೆಗಳನ್ನು ಕಟ್ಟಲು ಹೊರಟಿದ್ರು, ಏನೆಲ್ಲ ಆರೋಪಗಳನ್ನು ಮಾಡಿದ್ರು ಮತ್ತು ಏಕವಚನದಲ್ಲಿ ಇವನ್ ಕಚೇರಿಗೆ ಬರ್ತಾನಲ್ಲಪ್ಪ ದಿನ, ಇವ್ನು ಹಿಂಗೆ ಅಂಜಿಸ್ತಾನಿಲ್ಲ, ನಾನು ಒಂದು ಮಾತು ಕೇಳ್ತೀನಿ. ಗೊತ್ತು, ತಾವು ಅಲ್ಲಿ ಬರ್ತಾರೆ, ಎಲ್ಲಿ ನಾನು ವಿಡಿಯೋ ಮಾಡ್ತಾ ಅಲ್ಲಿ ಬರ್ತಾರೆ, ಅಲ್ಲಿ ಬಂದು ಕೇಳ್ತಾರೆ, ಇವನಿಗೆ ಅಂಜಿಸನಿಲ್ಲಪ್ಪ, ಕಲ್ಲಮ್ಮ ನಿಂಗೆ ಅಂಜಿಸಲ್ಲ, ಮಲ್ಲಮ್ಮ ನಿಂಗೆ ಅಂಜಿಸಲ್ಲ, ಜಗಪ್ಪ ನಿಂಗೆ ಅಂಜಿಸಲ್ಲ, ಅವನು ಅಂಜಿಸಲ್ಲ, ಇವ ಅಂಜಿಸಲ್ಲ. ನಾನು ಒಂದು ತಿಳ್ಕೊಬೇಕು. ಗೊತ್ತು, ಇವರ ತೆಳಹಂತದ ಸಿಬ್ಬಂದಿಗಳನ್ನ ಇವರು ಉದ್ದೇಶಪೂರ್ವಕವಾಗಿ ಅವನಿಗೆ ಅಂಜಿಸನಿಲ್ಲ. ಆ ಸಿಬ್ಬಂದಿಗಳು ಏನು ಹೇಳ್ಬೇಕ್ರಿ ಗೊತ್ತು? ಹೌದು ಅಂಜನ ಅಂತ ಹೇಳ್ಬೇಕು. ಇಲ್ಲೋದ್ರೆ ನನ್ನ ಜೊತೆ ನನ್ನ ತರ ಅವ್ರ ನೌಕರಿ ಹೊಂಟೋಗ್ತದೆ ಮರ್ದಿವ್ಸ. ಇದು ಮಾತ್ರ ಪಕ್ಕ. ಒಂದ್ ವೇಳೆ ಅವ್ರು ಇವನ್ ಅಂಜಿಸನ ಅಂತ ಹೇಳಲೇಬೇಕು. ಒಂದ್ ವೇಳೆ ಇವ ಅಂಜಿಸಿಲ್ರಿ, ಇವ ಬಂದಿಲ್ಲ ಅಂತ ಅವ್ರು ಹೇಳಿದ್ರು 101% ನಾಳೆ ಅವ್ರ ನೌಕರಿನೂ ಹೋಯ್ತು. ಯಾಕೆ ನಂದು ನೌಕರಿ ಅದೇ ರೀತಿ ಹೋಗೋದು. ಈಗ ನಾನು ಒಂದು ಪ್ರಾಮಾಣಿಕವಾಗಿ ತಾಲೂಕಿನ ಭ್ರಷ್ಟಾಚಾರದ ಬಗ್ಗೆ ಒಂದು ಅವ್ರ ಗಮನಕ್ಕೆ ತಂದಿರುವುದೇ ನನ್ನ ತಪ್ಪಾಗ್ಯದ ನೌಕರಿ ಹೋಗ್ಯದ. ಹಂಗಾಗಿ ಆ ಸಿಬ್ಬಂದಿಗಳು ಕೇಳಿದ್ರು, ನಾವು ಅಂಜಿಸನ ಏನು ಸಾಕ್ಷಿ ಅದರಿ ನಾ ಅಂಜಿಸಲಕ್ಕ. ಸೊ ಈ ರೀತಿಯಾಗಿ ಅಲ್ಲಿ ನಡೆಯುವಂಥ ಒಂದು ಪ್ರತಿಯೊಂದು ಘಟನೆಯೂ ಕೂಡ, ನಿನ್ನೆ ಆಗಿರುವಂಥ ಒಂದು ಘಟನೆ ಕೂಡ ಸಂಪೂರ್ಣವಾದ 24 ಅಥವಾ 25 ನಿಮಿಷದ ವಿಡಿಯೋನ ನನ್ನ ಪಕ್ಕಕ್ಕೆ ಬರ್ತಾ ಇದೆ. ಅದರ ಸೌಂಡ್ ನಾನು ಮ್ಯೂಟ್ ಮಾಡಿಟ್ಟೇನೆ. ನಾನು ಮಾತಾಡಿದ ನಂತರ ಆ ಸೌಂಡ್ನ ಅಂತ ನೋಡ್ಬೋದು. ದಯವಿಟ್ಟು ನಮ್ಮ ಬೀದರ್ ಜಿಲ್ಲೆಯ ಹುಮ್ನಾಬಾದ್ ತಾಲೂಕಿನ ತಾಲೂಕು ಪಂಚಾಯತ್ ಕಾರ್ಯಾಲಯದಲ್ಲಿ ಯಾವ ರೀತಿ ನಮ್ಮಂಥ ಬಡವರಿಗೆ ಮೋಸ ಆಗ್ತಾ ಇದೆ ಎಂಬುದನ್ನು ತಾವೇ ಖುದ್ದಾಗಿ ನೋಡ್ಬೋದು. ನಾವು ಯಾವುದೇ ತಪ್ಪು ಮಾಡೋದು ಇಂಥ ಒಂದು ಪರಿಸ್ಥಿತಿ ಇವತ್ತು ನಿರ್ಮಾಣ ಇದೆ. ಮುಂದಿನ ಹಂತದಲ್ಲಿ ಏನಾಗುತ್ತೆ ಎಂಬ ಮತ್ತೊಂದು ವಿಡಿಯೋ ಜೊತೆ ಬರ್ತೀನಿ. ಅಲ್ಲಿವರೆಗೂ ನಮಸ್ಕಾರ, ಧನ್ಯವಾದ. ಅದ್ರ ಕಡೆಯಿಂದ ಮಾಡ್ಬೋದು, ಅದನ್ನೂ ರೆಕಾರ್ಡಿಂಗ್ ಅದ. ಏನು ಕಿರಿಕೆ ಮಾಡಿನ ಅದನ್ನೂ ರೆಕಾರ್ಡಿಂಗ್ ಅದ, ಏನು ಕಿರಿಕೆ ಮಾಡಿನ ಅದನ್ನೂ ರೆಕಾರ್ಡಿಂಗ್ ಅದ, ಎಲ್ಲ ರೆಕಾರ್ಡಿಂಗ್. ಆಯ್ತು ಹೇಳ್ರಿ, ನೀವು ಯಾರು ಒಬ್ಬರಿಗೆ ಕಿರಿಕೆ ಮಾಡಿ ತೋರಿಸಲ್ಲ. ಆಯಿತು, ನಾನು ಒಬ್ಬರಿಗೆ ಆಯಿತು ಮೇಡಮ್, ನಾ ಬಂದೇನು ಮೇಡಮ್. ಈಗ ಅಲ್ಲಲ್ಲ ಮೇಡಮ್, ಆ್ಯಕ್ಚುಲಿ ನಾನು ಲೆಟರ್ ಕೊಡೋಕೆ ಬಂದರೆ ನನ್ನ ಮೇಲೆ ಕೇಸ್ ಮಾಡ್ತಾ ಇಲ್ಲದ್ರಿ. ಈಗ ಆಯಿತು ಮೇಡಮ್, ಆಯಿತು. ಈಗ ನಾನು ಅಂಜಿಸ್ತೀನಲ್ಲ ಮೇಡಮ್, ನಾನು ಅಂಜಿಸ್ಲತ್ತೀನಲ್ಲ.
ಸರಿ ಸರಿ ನಾ ಅಂಜಿಸ್ತೀನಿ ಅವ್ರಿಗೆ ಅಂಜಿಸ್ತೀನಿ ಆಯಿತು ಅಲ್ಲಿ ಅಲ್ಲಿ ಮೇಡಮ್ ವಿಡಿಯೋ ನಾನು ಅಲ್ಲಿ ಸಿ ಸಿ ಕ್ಯಾಮ್ರಾ ಮೇಡಮ್ ಅಲ್ಲಿ ತೆಕ್ಕು ಮೇಲೆ ಆಯಿತು ಮೇಡಮ್ ನನಗೆ ಅನ್ಯಾಯ ಆಗ್ಯದ ನಾನು ನ್ಯಾಯ ಕೇಳ್ತೀನಿ ನಾವು ಲೆಟರ್ ಕೊಡೋಕೆ ಅತ್ತಟ್ಟಿಲ್ಲ ಮೇಡಮ್ ಅವ್ರಂಗೆ ಆಯಿತು ಮತ್ತೆ ಆಯ್ತು ನಾ ಇದ್ರ ಮೇಲೆ ಏನು ಬರ್ತೀನಿ ಮೇಡಮ್ ನನ್ನ ಲೆಟರ್ ತಪ್ಪಿದ್ರೆ ಕಾನೂನು ಕ್ರಮ ತೊಗೊಂಡು ಬರ್ತೀನಿ ನನಗೆ ಅನ್ಯಾಯ ಆಗ್ಯದ ಮೇಡಮ್ ಬರೇ ನಾನು ಲೆಟರ್ ತೊಗೊಳತ್ರಿ ನನಗೆ ಲೆಟರ್ ತೊಗ್ತಾ ಇಲ್ಲ ಮೇಡಮ್ ನಂಗೆ ಲೆಟರ್ ತೊಗೊಲ್ಲ ನಾ ಅಲ್ಲಿ ಅಟ್ಲೀಸ್ಟ್ ಮೇಡಮ್ ಅವ್ರೆ ನಾನು ಇಲ್ಲಿ ಬಂದರೆ ನನಗೆ ನನ್ನ ಮೇಲೆ ಕಾಂಪ್ರಮೈಸ್ ಮಾಡತ್ತೀರಿ ಈಗ ಅಲ್ಲಿ ಬಂದು ಮತ್ತೆ ಆಯ್ತು ನೀವು ಮೇಡಮ್ ರೀ ಏನು ಮಾಡೋದು ಕೇಸ್ ಮಾಡ್ಬಿಡೋರು ನನಗೆ ಆಯ್ತು ಮಾಡಿ ಮೇಡಮ್ ತಪ್ಪು ಕಾನೂನು ನನಗೆ ಅನ್ಯಾಯ ಆಗಿದೆ ಮೇಡಮ್ ಅವ್ರೆ ಲೆಟರ್ ಕೊಡ್ತೀನಿ ನಾನು ನನ್ನ ಮೇಲೆ ದುಡ್ಡಿಲ್ಲ ಮೇಡಮ್ ಅವ್ರೆ ಪೋಸ್ಟ್ ಮೇಲೆ ದುಡ್ಡಿಲ್ಲ ಸರ್ ನಾ ಈಗ ಇಲ್ಲಿ ಆ್ಯಕ್ಚುಲಿ ಸರ್ ಇಲ್ಲಿ ಬಂದರೆ ನಮಗೆ ಒಂದು ಲೆಟರ್ ಕೊಡಕ್ತಾರೆ ಹೌದು ಬರ್ರಿ ಯಾರು ನಾನು ಹೌದು ಮೇಡಮ್ ಹೌದು ಮೇಡಮ್ ನಾನು ಮೇಡಮ್ ಅಂಜಿಸ್ಲಾಕ ಆಯ್ತು ಮೇಡಮ್ ನಾನು ಏನಾದರೂ ತಪ್ಪು ಮಾಡಿದ್ರೆ ನೀವು ಕಾನೂನು ಕ್ರಮ ತೊಗೊಂಡ್ರೆ ಆಲ್ರೆಡಿ ನಾನು ಲೆಟರ್ ಬರುತ್ತೆ ಮೇಡಮ್ ಅವ್ರೆ ನಾನು ಆಲ್ರೆಡಿ ತುಂಬ ಲೆಟರ್ ಕೊಟ್ಟಿನಿ ಸಿ ಎಸ್ ಅವ್ರಿಗೆ ಲೆಟರ್ ಕೊಟ್ಟಿನಿ ನನ್ನ ಮೇಲೆ ಸೂತದ ಕಾನೂನು ಕ್ರಮ ತೊಗೊಂಡೆ ಕೊಟ್ಟಿನ ರೀ ಅದೇ ಮೇಡಮ್ ಅವ್ರೆ ನಾ ಯಾಕೆ ಬಂದಿಲ್ಲ ಮೇಡಮ್ ಅವ್ರಿಗೆ ತುಂಬಲ್ಲಿ ಗೊತ್ತಾ ರೀ ನಾ ಆ್ಯಕ್ಚುಲಿ ಇಲ್ಲಿ ನೋಡಿದಾಗ ಲೆಟರ್ ಕೊಡೋಕೆ ಬಂದರೆ ನನ್ನ ಮೇಲೆ ಕೇಸ್ ಮಾಡ್ತಾರೆ ಹೌದು ಮೇಡಮ್ ಅವ್ರೆ ಹೌದು ಸಾರ್ವಜನಿಕ ನಾನೊಬ್ಬ ಸಾರ್ವಜನಿಕ ಮೇಡಮ್ ಅವ್ರೆ ಕೊಟ್ಟಿಲ್ಲ ಮೇಡಮ್ ಅವ್ರೆ ನಾನು ಕೇಸ್ ಮಾಡೋದು ಹೇಳಿ ಮಾಡೋದಕ್ಕೆ ಕೇಸ್ ಮಾಡೋದು ಹೇಳಿ ಹಾಂ ಮಾಡಿ ಮೇಡಮ್ ಅವ್ರೆ ನಂಗೇನು ಬಂತಿರಲ್ಲ ನಾ ಕೇಸ್ ಮಾಡೋದು ಹೇಳಿ ಮೇಡಮ್ ಮಾಡ್ಬೋದು 100% ನಾನು ಧನ್ಯವಾದ ಹೇಳ್ತೀನಿ ಮೇಡಮ್ ನಾನು ಲೆಟರ್ ತೊಗೋಬೇಕಷ್ಟೇ ನಾ ಇಲ್ಲಿ ಅಲ್ಲಿ ಬಂದು ಅಲ್ಲ ಮೇಡಮ್ ರೀ ನಾ ಅಲ್ಲಿ ಬಂದು ನೀವು ಮತ್ತೆ ನನ್ನ ಸುಳ್ಳು ಕೇಸ್ ಮಾಡೋದು ಏನು ಗ್ಯಾರಂಟಿ ಮೇಡಮ್ ಅವ್ರಿಗೆ ಮತ್ತೆ ಈಗ ನಾ ಇಲ್ಲಿ ಏನಂಗೆ ಮಾತ್ರ ಈಗ ನನ್ನ ಕಡೆ ರಿಕಾರ್ಡಿಂಗ್ ಅದ ಮೇಡಮ್ ನನ್ನ ಕಡೆ ರಿಕಾರ್ಡಿಂಗ್ ಅದ ಮೇಡಮ್ ಇಲ್ಲ ಏನು ಇರಂಗೆ ಮಾತಾಡಿ ಅಂತ ಹೇಳ್ಬೋದು ಮೇಡಮ್ ರೀ ಅವರು ಭಾಗ್ಯ ನನಗೆ ಅನ್ಯಾಯ ಆಗ್ಯದ ಇವತ್ತು ನಮ್ಮ ಕುಟುಂಬ ಬೀದಿ ಪಾಲ್ ಬಂದು ನಂಗೆ ಅನ್ಯಾಯ ಆಗ್ಯದ ನಾ ಅನ್ಯಾಯಕ್ಕಾಗಿ ನಾನು ವಿಡಿಯೋ ಮಾತಾಡಿ ಮೇಡಮ್ ನಾ ಏನು ನೀವು ರಾಂಗ್ ಮಾತಾಡಿನ ಏನು ರಾಂಗ್ ಮಾತಾಡಿನ ಒಳಗೆ ಬಂದಿನಿ ಮೇಡಮ್ ಅಲ್ಲಿ ಒಳಗೆ ಬಂದೀನಿ ನಿಮಗೆ ಗೌರವ ಕೊಟ್ಟೆ ನಾ ಮೇಡಮ್ ಬಲ್ಲೂ ಹೋಗಿಲ್ಲ ಅಥವಾ ನಿಮ್ಮ ಬಲ್ಲೂ ಬಂದಿಲ್ಲ ಅರ್ಥ ಮಾಡ್ಕೊಂಡು ಅಲ್ಲ ತಪ್ಪು ಮೇಡಮ್ ನನ್ನ ಸೇಫ್ಟಿಗೋಸ್ಕರ ನಾ ಮಾಡ್ತೀನಿ ನೋಡಿ ಮಾಡಿ ನಾ ಬಂತ ನಾನು ಹೌದು ನಾನು ಬಂದಿನ ಮೇಡಮ್ ಈಗ ಇಲ್ಲಿ ಒಳಗೆ ಕಾಲಿಟ್ಟಿದ್ದೆ ನಂಗೆ ಎಂದು ಪ್ರೂಫ್ ತೋರಿಸ್ರಿ ನನಗೆ ಹೌದು ಎದುರು ಬಂದ ಫೋಟೋಸ್ಕೊಂಡು ಹೋಗ್ತೀವಿ ನಾ ಆಲ್ರೆಡಿ ಲೆಟರ್ ತೋರಿಸ್ತೀನಿ ನಿಮಗೆ ನಾನು ಬಂದಿನಿ ರೀ ಲೆಟರ್ ಈ ಥರ ಜಿ ಪಿ ಎಸ್ ಫೋಟೋ ಉಳಿಸ್ಕೊಂಡು ಪ್ರತಿ ತಿಂಗಳು ಮೇಡಮ್ ಅವ್ರೆ ನಾ ಯಾವುದೇ ಅಲ್ಲಲ್ಲ ಇಲ್ಲಿವರೆಗೂ ಒಂದು ವರ್ಷ ಆಯಿತು ಒಂದು ವರ್ಷದಲ್ಲಿ ನಾ ಯಾವುದೇ ನರೇಗಾ ಸ್ಟಾಫ್ಗೆ ಆಗಲಿ ಈ ಮೇಡಮ್ ಅವ್ರಿಗಾಗಲಿ ತಮ್ಗಾಗಲಿ ನಾನು ಯಾವ್ದಾರು ಬಂದು ಅವಚತದ ಮಾತಾಡಿದ್ದು ಬೈದಿದ್ದು ಅಂದಿದ್ದು ನನಗೆ ಅನ್ಯಾಯ ಆಗಿದೆ ಮೇಡಮ್ ನನಗೆ ಅನ್ಯಾಯ ಆಗಿಲ್ಲ ಮೇಡಮ್ ನಾನು ಒಂದೇ ಮಾತು ಕೇಳ್ತೇನೆ ನಾ ಏನು ತಪ್ಪು ಮಾಡಿ ಉದ್ಯೋಗ ಇಟ್ಕೊಂಡು 5 ವರ್ಷ ಸರ್ವಿಸ್ದಾಗ ಆಯ್ತು ಆಯ್ತು ಈಗ 48 ಯಾರಿಗೆ ಮೇಡಮ್ ಅವರೇ ಆ ರೀತಿ ರಿಕಾರ್ಡಿಂಗ್ ಮಾಡ್ಕೋಬೇಕು ಕೊಟ್ಟಿ ಮೇಡಮ್ ಅವ್ರೆ ನಾ ಭಾಳಷ್ಟು ಮೇಡಮ್ ಅವ್ರೆ ಒಂದು ಸುಮ್ಮ ಮೇಡಮ್ ರೀ ಸುಮ್ಮಿತ ನಮಗೆ ಕೇಸ್ ಮಾಡೋದು ಹೇಳ್ತೀನಿ ನನಗೆ ಆಯ್ತು ಕೇಸ್ ಮಾಡಿ ಯಾವಾಗ ಈಗ ನಾನು ಮೇಡಮ್ ತಮ್ಮ ಮನಸ್ಸಾಕ್ಷಿ ಹೇಳ್ರಿ ನನಗೆ ನಾ ಏನು ತಪ್ಪು ಮಾಡಿ ನಾನು ಎಲ್ಲಿ ಬೇಕಂತ ಹೇಳ್ತೀನಿ ಮೇಡಮ್ ನಾ ಯಾವುದು ತಪ್ಪು ಮಾಡಿಲ್ಲ ನನಗೆ ಉದ್ದೇಶಪೂರ್ವಕವಾಗಿ ಸುಳ್ಳು ಹೇಳ್ತೀನಿ ಮೇಡಮ್ ನಾನು ಧನ್ಯವಾದ ನಿಮ್ಗೆ ರಿಕ್ವೆಸ್ಟ್ ಮಾಡ್ತೀನಿ ನಾವು ಏನು ಮೇಡಮ್ ನನಗೆ ಅನ್ಯಾಯ ಆಗ್ಯದ ನಾ ಅನ್ಯಾಯ ಹೊರಟು ಮಾಡಿ ಕಾನೂನುಬದ್ಧವಾಗಿ ಕಾನೂನು ತಗೊಂಡು ಹೊರಟು ಮಾಡಿ ಆಯ್ತು ಮೇಡಮ್ ಕಾನೂನು ಕೈ ತೊಗೊಂಡು ನಮ್ಮ ಕೇಸ್ ಮಾಡೋಣ ನೋಡಿ ನಾನು ಆಯ್ತು ಕರ್ಸೋಣ ನಾನು ಕರ್ಸ್ಕೊಂಡು ನಂದೇನೇ ಬಂದ್ರೆ ನೋಡಿ ತಾವು ಏನು ಬೇಕಾದ್ರೂ ಮಾಡ್ಬೋದು ಒಂದೇ ಒಂದು ದಿವಸ ನಾ ಬಂದವ್ರಿಗೆ ಏನೋ ಅವತ್ತು ಶಬ್ದ ಮಾತಾಡೀನಿ ಬೈದಿದ್ದೀನಿ ಅಥವಾ ಅವ್ರಿಗೆ ಮೇಡಮ್ ಅವ್ರ ಅಧಿಕಾರಿ ಅದ ರೀ ಓಪನ್ ಹೇಳಿ ಮೇಡಮ್ ಓಪನ್ ಹೇಳಿ ರಿಕಾರ್ಡಿಂಗ್ ಚಾಲ ಮಾಡೋದು ಹೇಳಿದ್ರಿ ನಾನು ಕದ್ದು ಮುಚ್ಚಿ ಮೇಡಮ್ ನಾನು ಲೆಟರ್ ತೊಗೊಂಡು ತುಗ್ತಾಯಿಲ್ಲ ಒಂದು 2 ತಾಸು ಹೌದು ಮೇಡಮ್ ಅವರೇ ನನಗೆ ಭಯ ಅದ ಮೇಡಮ್ ಅವರೇ ನಾನು ಸೇಫ್ಟಿಗೋಸ್ಕರ ಮಾಡ್ತೀನಿ ನಾನು ಈಗಾಗಲೇ
ಅಲ್ಲಲ್ಲ ಮೇಡಮ್, ಈಗಾಗಲೇ ನಾನು ಈಗ ಇಲ್ಲ ಕಾನೂನು ಭಯ ಇಲ್ಲ ನಾವು ತೋರಿಸ್ತೀವಿ ನಿಮಗೆ. ಆಯ್ತು ಮೇಡಮ್, ಸರ್ ಒಳ್ಳೆ ನಂಗೆ ಧನ್ಯವಾದ ಮೇಡಮ್. ನಮ್ಮ ಅಧಿಕಾರಿಗಳಿಗೆ ಬಂದು ಟಾರ್ಚರ್ ಮಾಡ್ರಿ ಅಂತಂದ್ರೆ ಯಾವುದೇ ಒಂದು ಅಧಿಕಾರಿ ನಾ ಟಾರ್ಚರ್ ಮಾಡೀನಿ ಇಲ್ಲ ಸರ್ ಆರೋಪ ಮಾಡಿನಪ್ಪ. ಆಯ್ತು ಹೇಳಕ್ಕೆ ರೀ, ಆಯ್ತು ಆಯ್ತು ಹೇಳಕ್ಕೆ ಕೊಡಲ ಅವ್ರಿಗೆ ಕೊಡೋಣ. 100% ಅವ್ರು ಕೊಡ್ಬೋದು, ಯಾವುದೇ ಅಭ್ಯಂತರ ಇಲ್ಲ. ಯಾವ ಮಂದಿ ಹಾಕಿ ಯಾರಿಗೆ ಒಂದೇ ಒಂದು ಪ್ರೂಫ್ ನನಗೆ ಒಂದೇ ಒಂದು ರಿಕಾರ್ಡಿಂಗ್ ಯಾರ್ದು ಮೇಡಮ್ ರೀ, ಒಂದೇ ಒಂದು ನಾ ರಿಕಾರ್ಡಿಂಗ್ ಮಾಡ್ಕೊಂಡು ಸ್ಟಾಫ್ದು ರಿಕಾರ್ಡಿಂಗ್ ಮಾಡ್ಕೊಂಡು ಏನೋ ಇದು ಮಾಡಿಸಿದಪ್ಪ ನಂಗೆ ಪ್ರೂಫ್ ಕೊಡ್ರಿ ನೀವು. ಆಯ್ತು 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 ಮೇಡಮ್. ಆಯ್ತು ಮೇಡಮ್ ಅವರೇ, ನಾನು ಅದೇ ಹೇಳಿ ಏನು ಅವ್ರನ್ನ ಏನು ಅಂದಿನಿ ಮೇಡಮ್ ಅವರೇ, ಬೇಕು ಪ್ರೂಫ್ ಬೇಕು ನಂಬಲ್ಲಿ ಕಡೆ ಡೈಲಿ ಆಗೋದು ಅಂದ್ರೆ ನಮ್ಮ ಆಯಿತು ಆಯ್ತು ಆಯ್ತು. ಒಂದು ನಿಮಿಷ ಮೇಡಮ್, ಒಂದು ನಿಮಿಷ ಮೇಡಮ್, 1 ವರ್ಷ ಆಯಿತು. ಆಯ್ತು ರೀ ಮೇಡಮ್, ಒಂದು ವರ್ಷ ಆಯಿತು. ನಾ ಯಾರಿಗೆ ಅರ್ಜಿ ಮಾಡೀನಿ ಸರ್ 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 ಈಗ ಸರ್ ಯಾರು ರೆಸ್ಪಾನ್ಸ್ ಅದಕ್ಕೆ ನಮ್ಮ ಮೇಲೆ ಬಂದ್ರೆ ಯಾರು ರೆಸ್ಪಾನ್ಸ ಇಲ್ಲ ನನ್ನ ಸೇಫ್ಟಿ ನನ್ನ ಸೇಫ್ಟಿ ಅದ ರೀ. ನಾ ಏನು ಮತ್ತೆ ಸರ್ ಇಲ್ಲಿ ಕಾತ ಮಾಡ್ತೀನಿ ಸರ್. ನಾ ಇಲ್ಲಿ ಕಾತ ಅಲ್ಲ, ನಾ ಇಲ್ಲಿ ಕಾತ ಮಾಡ್ತೀನಿ ಸರ್. ಇಲ್ಲಿ ಸರ್ ನಾ ತಪ್ಪೇ ಮಾಡಿಲ್ಲ. ನಾವು ಒಂದು ವರ್ಷ ಆಯ್ತು ಮೇಡಮ್ ಅವರೇ. ಆಮೇಲೆ ಇವ್ರದ್ದು ವಿಡಿಯೋ ರೆಕಾರ್ಡ್ ಮಾಡಿ ಸ್ಟೇಟಸ್ ಹಾಕ್ತಾರೆ. ಅವ್ರಿಗೆ ರೆಪ್ಯುಟೇಷನ್ ಅನ್ನೋದಿರಲ್ಲ, ಅವ್ರ ರಿಲೇಟಿವ್ಸ್ ಎಲ್ಲ ನೋಡಂಗಿಲ್ಲ, ಅವ್ರ ಹೆಣ್ಮಕ್ಳಲ್ಲ. ನಮ್ದು ನಮ್ಮ ಕುಟುಂಬ ಬಿದಿ ಮೇಲೆ ಅವರಿಗೆ ಬೇರೆ ಹಾಕ್ತೀರಿ. ನಂದು ಲೆಟರ್ ನಾ ಹಾಕಿದ್ರೆ ನಿಮ್ದು ತಗಿಲಿಕ್ಕೆ ಶ್ರೀದೇವಿಗೆ ಏನು ತಪ್ಪ? ಆಯ್ತು ಮೇಡಮ್ ಅವ್ರೆ, ನಂದು ಒಂದು ಇದು ಲೆಟರ್ ಮೇಡಮ್ ಅವರೇ, ದಯಮಾಡಿ ಕೈ ಹೇಳ್ತೀನಿ. ನಾನು ತಪ್ಪು ಮಾಡತ್ತೀನಪ್ಪ ಅಂದ್ರೆ ನಾನು ಶ್ರೀದೇವಿ ಹೆಸರು ಹಾಳು ಮಾಡೋ ತಪ್ಪು, ನಾಗೇಶ್ ಹೆಸರು ಮಾಡೋ ತಪ್ಪು, ಇಮ್ರಾನ್ ಹೆಸರು ಹಾಳು ಮಾಡೋ ತಪ್ಪು ನಾ ಮಾಡೀನಿ. ನನ್ನ ಬಳಿ ಬರ್ರಿ ಮಾತಾಡಿ ಸೀದಾ ನೋಡಿ ಈಗ ಅಲ್ಲ ಮೇಡಮ್ ಅವ್ರೆ, ನಾ ಏನು ಮಾಡೀನಿ ಅಂತ ಎಷ್ಟು ತಾವು ನನಗೆ ವಿಡಿಯೋ ಮಾಡೋದು. ಆಯ್ತು ಓಕೆ ಏನು ಮಾಡೋದು ಮೇಡಮ್, ಸ್ಟೇಟಸ್ ನಂಬಲ್ಲ ಅದೇ ರೀ. ಆ ಮೇಡಮ್ ಅವ್ರು ಫುಡ್ ನಿಮ್ಮ ಮೇಡಮ್ ಫುಡ್ ಓಕೆ ಮೇಡಮ್ ಅವ್ರೆ. ನನಗೂ ಪ್ರಾಕ್ಟೀಸ್ ಖರಾಬ್ ಆಗ್ಯದ ಸಮಾಜದಾಗ. ನಾನು ಏನು ಭ್ರಷ್ಟಾಚಾರ ಮಾಡಿ ಸಸ್ಪೆಂಡ್ ಮಾಡ್ಯಾರ ಅಂತ ನನಗೂ ಖರಾಬ್ ಆಗ್ಯದ ರೀ ಮೇಡಮ್ ಅವ್ರೆ, ಇಲ್ಲ ಅಂತಲ್ಲ. ಆಯ್ತು ಆಯ್ತು ಮೇಡಮ್, ಏನಾದ ಕೋರ್ಟ್ ನಾ ಕೋರ್ಟಿನ ಹೋಗಂತ ಹೇಳಿ ಮೇಡಮ್ ಅವ್ರೆ. ಆಯ್ತು ಮೇಡಮ್ ಆಯ್ತು. ಯಾರು ಏನು ಮೇಡಮ್ ನಾ ಏನೂ ತಿಳ್ಕೊತಿಲ್ಲ. ಯಾವತ್ತು ಬಂದು ನಾವು ಪ್ರೂಫ್ ಕೊಡಲ್ಲ ಮೇಡಮ್. CC ಕ್ಯಾಮ್ರಾ ಚೆಕ್ ಮಾಡಿ ಲೆಟರ್ ಕೊಟ್ಟು ಬಂದಿರಿ. ಲೆಟರ್ ಕೊಟ್ಟು ಯಾರು ವಿಡಿಯೋ ಮಾಡ್ಕೊಳಕ್ಕೆ ಬರಲಿ ಮೇಡಮ್. ಯಾರು ಗೊತ್ತಿಟ್ಟು ಮೇಡಮ್ ತೋರಿಸ್ರಿ ಹೋಗ್ತಾರೆ. ಆಯ್ತು ಮೇಡಮ್, ಈಗ ಹೆಂಗೆ ಕೇಸ್ ಆಗ್ತಲ್ಲ ಕೋರ್ಟ್ನಾಗ ಹೇಳ್ತೀನಿ ಮೇಡಮ್. ಅದು ನನಗೆ ಭಯ ಮೇಡಮ್ ಅವರೇ, ನನ್ನ ಆತ್ಮಸಾಕ್ಷಿ ನನಗೆ ಭಯ. ನಾವು ಯಾರೇ ಹೇಳಿದ್ರೆ ಬೇಕು ಮೇಡಮ್, ಮಾತಾಡಿದ್ರೆ ಬೇಕು. ಆಯ್ತು ಮೇಡಮ್, ಯಾರೇ ಹೇಳಿದ್ರೆ ಬೇಕು, ಯಾರೇ ಮಾಡಿದ್ರೆ ಬೇಕು, ಏನಾರ ಬೇಕು ನೋಡಲ್ಲಿ ಇರಲಿ. ಹೌದು ಮೇಡಮ್ ಅವ್ರೆ, ನಮ್ದೇನು ತಪ್ಪಿಗೆ ನಾನು ಭಾಳ ಭ್ರಷ್ಟಾಚಾರ ಇದ್ದೀನಿ, ಭಾಳ ಮೋಸ ವಂಚನೆ ಮಾಡಿದ್ದು. ಆಯ್ತು ಮೇಡಮ್. ನೀವು ಅದು ಇಟ್ಕೊಂಡು ನಮ್ಮ ರೆಪ್ಯುಟೇಷನ್ ಹಾಳು ಮಾಡ್ಲಿಕತ್ತೀರಿ, ಇದು ಒಳ್ಳೇದಲ್ಲ. ಅದು ಲೀಗಲಿ ಏನು ಆಕ್ಷನ್ ತಗೋಬೇಕು ನಾವು ತಗೋತೀವಿ. ಆಯ್ತು ಓಕೆ ಮೇಡಮ್, ಧನ್ಯವಾದ ಮೇಡಮ್. ನೀವು ಡೈಲಿ ನಮ್ಮ ಆಫೀಸಿಗೆ ಬಂದು ನಮ್ಮ ಸ್ಟಾಫಿಗೆ ಟಾರ್ಚರ್ ಮಾಡೋದು ಆಯ್ತು. ಯಾವತ್ತು ನಾನು ಕ್ಯಾಬಿನಾಗ ಇದ್ದಾಗ ನನ್ನ ಜೊತೆ ಬಂದು ಮಾತಾಡ್ರಿ. ನಾನು ಬಂದಿದ್ದು ಡೈಲಿ ಅವೈಲೇಬಲ್ ಇರ್ತೀನಿ. ಒಂದೇ ಒಂದು ಅವ್ರಿಗೆ ಬಂದು ಟಾರ್ಚರ್ ಮಾಡ್ರಿ ಅಂತ ಮೇಡಮ್ ಅವ್ರೆ. ಈಗ ತಾವು ಏನೋ ಹೇಳ್ಬೋದು, ತಮ್ಗೆ ಅಧಿಕಾರ ಏನೋ ಹೇಳ್ಬೋದು ಹೇಳ್ರಿ. ನಾ ಅವ್ರಿಗೆ ಟಾರ್ಚರ್ ಮಾಡಿದ್ರೆ ಬೇಕು, ಅವ್ರು ಸರಿ ಮಾತಾಡಿದ್ರೆ ಬೇಕು. ತು ಎಲ್ಲಿ ಇನ್ನೂ ಕೆಡ್ಸ್ ಇಲ್ಲ ಮೇಡಮ್ ಅವ್ರೆ. ಹೌದು ನಮ್ಮೂ ಫ್ಯಾಮ್ಲಿ ಇದೆ ಮೇಡಮ್ ಅವರೇ, ನಮ್ಮೂ ಫ್ಯಾಮ್ಲಿ ಇದೆ. ನಮಗೂ ಉದ್ಯಮಿಗೆ ನಮ್ಮ ಫ್ಯಾಮ್ಲಿ ಇತ್ತು.
ನನಗೆ ಅನ್ಯಾಯ ಮೇಡಮ್ ಬಿಡ್ತೀನಿ ರೀ ಮೇಡಮ್ ನಂಗೆ ಅನ್ಯಾಯ ಆಗ್ಯದ. ನಾನು ನಿಮ್ಗೆ ನಿಮ್ಗೆ ಅನ್ಯಾಯ ಆಗದ ಎಷ್ಟೋ ಜನ ನೋಡ್ಯಾರ ಅಂತ ಹೇಳಿದ್ವಿ. ನಾನು ನಿಮಗೆ ಏನು ಕೇಳ್ಬೇಕು, ನಮ್ಮ ಸಮಾಜ ನಿಮ್ಗೆ ಹೋಗೋದು ಏನಾಗದ ಅಂತ ಉಮೇಶ್ವರ ಕೇಳಿ ನಾನು ನಿಮ್ಗೆ ಏನು ಕೇಳ್ದ ಬಂದು ಗುರುಗಂಗದಾಗ ಯಾರು ಹಾಕಲ್ಲ ನೀವು ಅದು ಹಾಕಿರಿ ಅಂತ ಕೇಳ್ದ ಫಸ್ಟ್ ಹೊರ ರಾತ್ರಿ ಅವ್ರಿಗೆ ಫೋನ್ ಹಚ್ಚಿದ ನೀವು ಡಿಲೀಟ್ ಮಾಡಕ್ಕೆ ಹಚ್ಚಿದ್ರಿ ಮತ್ತು ಅದು ಒಂದು ರೆಡ್ಯೂಷನ್ ಇಲ್ಲ ಅವ್ರು ಫೋಟೋ ಹಾಕಿರಿ ಮ್ಯಾಲೆ ಹಾಕಿ ನಿಮ್ದು ಏನಾದ್ರು ಹೇಳಲ್ಲ 1000 ಸಲ ಬರಲಿತ್ತು ಸಮಾಜ ಮಾತಾಡೋದು ಅದ್ರಾಗ ಏನಾದ 1000 ಮ್ಯಾಲೆ ಜನರ ಅಂತ ನಿಮ್ಮನ್ನು ಹೊರ ಸರ್ ಈಗ ನಿಮ್ಮ ಸರ್ ನಾನು ನಿಮ್ಮ ಆವಾಜ್ಕೊಳ್ತೀನಪ್ಪ ನಿಮ್ಮ ಸೈಡ್ ನಾ ಇದ್ದೀನಿ ನಿಮ್ದು ಏನದ ನೀವು ಅವಾಗಲೂ ನಿಮ್ದು ನೋಡ್ತೀನಿ ನೀವು ಸಮಾಜ ಅಂತಂದ್ರಲ್ಲ ನಾನು ನಿಮ್ಮ ಸಮಾಜದ ಈಗ ಏನಾಗಿದೆ ಹೇಳಿ ನಿಮ್ದೇನು ಸಮಸ್ಯೆ ಅವ್ರನ್ನ ಕೇಳ್ತಾರೆ ನಂದು ಏನಂಗೆ ಅನ್ಯಾಯ ಆಗ್ಯದ ನಮ್ಮ ಏನು ಅನ್ಯಾಯ ಆಗ್ಯದ ಬೇಕಲ್ಲ ಈಗ ನಿಮ್ಮ ಹಿಂದೆ ನೀವು ಅಂದ್ರೆ 1 ಮಿನಿಟ್ ನಿಮ್ಮ ಹಿಂದೆ ಯಾರು ನಿಂದ್ರು ನಾನು ನಿಂದಿರ್ತಾನೆ ನಿಮ್ಮ ಹಿಂದೆ ಸರ್ ಯಾರು ನನಗೆ ಅಟ್ಟೆ ಹೇಳಿ ಸಾಕಟ್ಟೆ ಕಾನೂನು ಅದ ಕೋರ್ಟ್ ಅದ ಕೋರ್ಟ್ ಅದ ಎಲ್ಲರೂ ಇಲ್ಲಿ ಬರ್ತಾರೆ ನಾವು ಒಪ್ಕೊಂಡ ಮತ್ತೆ ಕಾನೂನು ಪ್ರಕಾರ ಹೋರಾಟ ಮಾಡಿರಲ್ಲ ಆಯ್ತು. ಈಗ ರಾತ್ರಿನೇ ಅದು ಹೋದ್ರೆ ಬಿಟ್ಟರು ನಾ ಮುಂಜಾನೆ ಬಂದಂದ ಬಿಡೋದು ತಪ್ಪದ ಅಂತ ಹೇಳಿ ಹೊರಗೆ ಡಿಸ್ಕಸ್ ಮಾಡೇ ಬಂದಿಲ್ಲ ಆಯ್ತು ಸರ್. ಈಗ ಜರ ಇವ್ರು ಬಂದಾರ ಇವ್ರು ಬಂದಾರ ಅಂತಿಲ್ಲ ನಾನು ನಿಮಗೆ ಹೆಲ್ಪ್ ಮಾಡ್ತಪ್ಪ ಹೇಳಿ ಹೆಲ್ಪ್ ಮಾಡ್ತೆ ಸಮಸ್ಯೆ ಅಂದ್ರೆ ಹೇಳಿ ಹೆಲ್ಪ್ ಮಾಡ್ತಾ ಆಯ್ತು ಸರ್. ಓಕೆ ಓಕೆ ಧನ್ಯವಾದ ಸರ್. ಮಾಡಿ ಧನ್ಯವಾದ ಹಂಗಿಲ್ಲ ಉಮೇಶ್ ನಾ ಏನ್ರ ಹೇಳಿ ಬನ್ನಿ ಅಂದ್ರೆ ನಮ್ಮ ಸಮಾಜ ನಾ ಬಂದೆ ನಾವು ನಿಮ್ಮ ಸಮಾಜ ಹೇಳ್ತಾ ಈಗ ನಾವು ಹೊರಗೆ ಡಿಸ್ಕಸ್ ಮಾಡೇ ಬಂದ ಈ ಸಮಸ್ಯೆ ಬಗ್ಗೆ ಸರ್ ನನಗೆ ಭಯ ಅದರಿ ಬರ್ಲಕ್ಕಾಗಲ್ಲ ಅಲ್ಲಿ ಅಲ್ಲಿ ಭಯ ಅದಕ್ಕೆ ಭಯ ಬರ್ಲಕ್ರಿ ಯಾರು ಹೊಡಿತಾರೆ ಇಲ್ಲಿ 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 ಲೆಟರ್ ಕೊಡಕ್ ಬಂದ್ರೆ ಲೆಟರ್ ನಾನು ನೋಡ್ತೀನಿ ನಾ ಬಿ ಕುಂತೀನಿ ಅರ್ಧ ತಾಸು ತಿಕ್ಕಾಡ್ತೀನಿ ಅವ್ರೇನಂತಾರೋ ನೀವಂತ ನಾ ಎಲ್ಲ ನೋಡ್ತೀನಿ ಮದ್ವೆ ಇನ್ವಾಲ್ ಆಗಿಲ್ಲ ಮನೆ ಅವತ್ತು ಶಬ್ದ ಬಂದ್ಬಿಟ್ಟು ನೀವು ಕ್ಯಾಮ್ರಾ ಹೆಣ್ಮಕ್ಳು ಇಡೋದು ತಪ್ಪೆ ತಪ್ಪಂದ್ರೆ ನನ್ನ ದಂಧೆ ಎಲ್ಲ ಮಾಡ್ತೇನೆ ಹೆಣ್ಮಕ್ಳು ಕ್ಯಾಮ್ರಾ ತಪ್ಪೆ ನಾ ಕ್ಯಾಮ್ರಾ ಚಾಲು ನಾನು ಹೇಳಿ ನೀವು ಕ್ಲಿಯರ್ ನಾ ಮಾತಾಡ್ತಾ ನಿಮ್ಮ ಸಲಕ್ಕೆ ಈಗ ಕೇಳನ ಮಾಡ್ತಾ ಈಗ ಪೊಲೀಸರು ಬಂದಾರೆ ಸರ್ ಬಂದಾರೆ ಇನ್ನು ಅವ್ರಿಗೆ ನೀ ಆಯ್ತಪ್ಪ ಅವತ್ತು ಈಗ ಏನು ಇಲ್ಲ ಸಲ ಆರಾಮ ನಾ ಏನು ಕೇಳ್ತೀನಿ ನಿಮಗೆ ನಾ ಒಂದೇ ಮಾತು ಕೇಳ್ತೀನಿ ನಾ ಒಂದು ಕೇಳ್ತೀನಿ ಈಗ ನಾನು ನಿಮಗೆ ಹೊರಗೆ ನಂಗೆ ಅನ್ಯಾಯ ಆಗದ ನಾನು ನಿಮ್ಗೆ ನನಗೆ ಹೇಳ್ರಿ ಅಂತ ಹೇಳಿ ನಿಮ್ಗೆ ನಾ ಹೇಳಿ ಒಳಗೆ ಬಂದನ ಆಯ್ತು ರೀ ಸರ್. ಒಂದು ನಿಮಿಷ ನಾ ಅದೇನು ಕೇಳ್ತಿಲ್ಲ ದಯಮಾಡಿ ನಾ ದಯ ಮಾಡೋದಲ್ಲ ನಂದು ಅರ್ಥ ಮಾಡ್ಕೊ. ನಾನು ನಿಮ್ಗೆ ನೋಡ್ತೀವಿ ಬಿಡ್ಲತ್ತೀರಿ ಮಾಡ್ತೀರಿ ಅದು ಮಾಡ್ತೀರಿ ನಂದು ಅರ್ಥ ಮಾಡ್ಕೊರಿ. ಹೇಳ್ರಿ ನಾ ಒಬ್ಬ ಸಿಬ್ಬಂದಿ ನನಗೆ ಅನ್ಯಾಯ ಆಗ್ಯದ. ನಾ ಒಂದು ರೆಕಾರ್ಡಿಂಗ್ ಮಾಡ್ತಿಲ್ಲ ಸಿಬ್ಬಂದಿ ಮಕ್ಕಳ ಮಂದಿ ಸಿಬ್ಬಂದಿಗಳು ಅನ್ಯಾಯ ಏನೋ ತಪ್ಪು ಮಾಡಿರ್ಬೇಕು ಅನ್ಯಾಯ ಆಗದ ಏನೋ ಪ್ರೂವ್ ಮಾಡ್ರಿ ನಾನು ನಿಮ್ಗೆ ಪ್ರೂವ್ ಮಾಡ್ರಿ ಅದು ಎಲ್ಲ ಹೇಳಿ ಮಾಡಕ್ ಹಚ್ಚರಿ ಹರಸ್ಮೆಂಟ್ ನಿಮ್ದೇ ಗೊತ್ತಲ್ಲ ನಿಮ್ಗೆ ನಮ್ದಾಗ ಗೊತ್ತ ಹರಸ್ಮೆಂಟ್ ಸರ್ ಒಂದೇ ಒಂದು ನಿಮ್ಗೆ ಏನಾದ್ರು ಸಮಸ್ಯೆ ಸರ್ ಜಸ್ಟ್ ಒಂದು ಲೆಟರ್ ಕೊಡಕ್ಕೆ ಸರ್ ಒಂದು ಲೆಟರ್ ಕೊಡಕ್ಕೆ ಬಂದೆ ತೊಗೊಂಡಿಲ್ಲ ಸರ್ ಈಗ ಇದಕ್ಕಿಂತ ಮುಂಚೆ ಅಲ್ಲಿ ಕೇಳಿ ಸರ್ ನೀವೇ ಕೇಳ್ರಿ ಇಲ್ಲ ಇರ್ಲಿಕ್ಕೆ ನಾ ವಿಡಿಯೋ ಸರ್ ನಾನು ಬರ್ತೀನಿ ಲೆಟರ್ ಸಂಬಂಧ ನಾವೇನು ಹೇಳಿದ್ವಿ ಆಯ್ತು ನಮ್ಮ ಮಾಲ್ ಬಾನು ತೋಲ ಬರ್ತದೆ ಸರ್. ಆಯ್ತು ಸರ್. ಸರ್ ಒಂದು ನಿಮಿಷ ಸರ್ ಒಂದು ನಿಮಿಷ ಸರ್ ಸರ್ ಇಲ್ಲ ಒಂದು ರಿಕ್ವೆಸ್ಟ್ ಸರ್ ಕೈ ಜೊತೆ ಗೊತ್ತಿರೋ ಒಂದು ರಿಕ್ವೆಸ್ಟ್ ಬಂದಿದೆ ಸರ್ ನಮಗೆ ನಾ ಒಂದು ಹೇಳಿ ಬಂದವ್ರಿಗೆ ಅವತ್ತು ಶಬ್ದ ಬೇರೆ ಆದ ಅಧಿಕಾರಿಗಳನ್ನ ಏನೋ ಮಾಡಿದೆ ಸರ್. ನಾನು ಒಬ್ಬ ಎಜುಕೇಟೆಡ್ ಸರ್. ಸರ್ ನಾ ಸರ್ ಒಂದು ನಿಮ್ಮ ಕಾಲು ಬಿದ್ದಾಳೆ ನಾ ಯಾವತ್ತೂ ತಪ್ಪು ಮಾತಾಡಿದೆ ಸರ್. ಇವ್ರೇನಂದ್ರು ಮೇಡಮ್ ಅವ್ರು ನನಗೆ ಮುಂಚೆ 6 ತಿಂಗಳಕ್ಕಿಂತ ಮುಂಚೆ ಒಂದು ಲೆಟರ್ ಕೊಡಕ್ಕೆ ನಾ ನೋಡಪ್ಪ ನೀವು ಸುಮ್ಮನೆ ಬಂದು ಇಲ್ಲಿ ನಿಂತಾರಪ್ಪ ಅಂದ್ರೆ ನಿಮ್ಮ ಕೇಸ್ ಮಾಡ್ತಂದ್ರು. ಆ ಭಯಕ್ಕಾಗಿ ಏನು ಮಾಡಿದೆ ಸರ್. ಸರ್ ತಾವೇ ನೋಡಿ ಸುಮ್ಮನೆ ಯಾರಿಗೆ ಕೇಸ್ ಮಾಡಕ್ ಬರ್ತಾ ಸರ್ ನಾ ಇದು ಯಾರಿಗೇನು ಸರ್ तुम्हारा डर है तुम्हारे को वीडियो सर मेरे सेफ्टी जी अंदर सर आज ಅಲ್ಲ ವಿಡಿಯೋ ಮಾಡಿದ್ರೆ ಸಮಸ್ಯೆ ಸರ್ ಒಂದು ನಿಮಿಷ ಹೌದು ಪರ್ಸನಲ್ ಸರ್ ಇಲ್ಲಿ ಕುಂತಾಗ ಸರ್ ಆಮೇಲೆ ಅದಕ್ಕೆ ಸ್ಟೇಟಸ್ ಸಿಕ್ಕದಿಲ್ಲ ನಿಮ್ಗೆ ತೊಂದರೆ ಸ್ಟೇಟಸ್ ಮಾಡ್ಕೊಂಡ್ರಿ ಎಲ್ಲ ಮಾಡಿದ್ರೆ ಅವ್ರಿಗೆ ಹೈಯರ್ ಆಫೀಸರ್ಗೆ ಹೋಗಿ ಕೇಳ್ರಿ ಕೆಲಸ